ಫ್ರೆಂಡ್ಸ್, ಸೊ ಲಾಸ್ಟ್ ಡೇ ಶಿವಮೊಗ್ಗದಿಂದ ನಾನು ಇನ್ನೇನು ಬೆಂಗಳೂರಿಗೆ ಹೊರಡಬೇಕು. ಸೊ ಅವತ್ತು ನಾವು ಸ್ವಲ್ಪ ಚಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಪಾನಿಪುರಿ ಗೋಬಿ ಎಲ್ಲ ತಿನ್ಕೊಂಬರೋಣ ಅಂತ ಹೋಗಿದ್ವಿ. ನೀವು ಇವಾಗಿನ ಸ್ನ್ಯಾಕ್ಸಲ್ಲಿ ಸ್ವಲ್ಪ ಪಿಜ್ಜಾ, KFC, ರೋಲ್ಸು ಅದೆಲ್ಲ ಎಷ್ಟೇ ತಿನ್ಬೋದು, ಬಟ್ ಈ ಗೋಬಿ, ಪಾನಿಪುರಿ, ಮಸಾಲೆ ಪುರಿಯಲ್ಲಿ ಇರೋ ಫೀಲೇ ಬೇರೆ. ನೋಡಿ, ಶಿವಮೊಗ್ಗದಲ್ಲಿ ಮೂರ್ ಆಫ್ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಕೊಡ್ತಾರೆ. ಬಟ್ ಬೆಂಗಳೂರಲ್ಲಿ ಬೇರೆ ಕಡೆ ಕೊಡ್ತಾರೆ ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಏರಿಯಾದಲ್ಲಂತೂ ಪಾನಿಪುರಿ ಎಲ್ಲ ಆಫ್ ಕೊಡೋದೇ ಇಲ್ಲ ಮಾರ. ಗೋಬಿ ಆಫ್ ಕೊಡ್ತಾರೆ ಅಥವಾ ಫ್ರೈಡ್ ರೈಸ್ ಆಫ್ ಕೊಡ್ತಾರೆ, ಬಟ್ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಎಲ್ಲ ಆಫ್ ಕೊಡೋದೇ ಇಲ್ಲ ಬೆಂಗಳೂರಲ್ಲಿ. ಸೊ ಇದೊಂದು ಅಡ್ವಾಂಟೇಜ್. ನಾವು ಶಿವಮೊಗ್ಗದಲ್ಲಿ ಪಾನಿಪುರಿ, ಗೋಬಿ ಅಂತ ಎಲ್ಲ ಬಂದರೆ DVS ಸರ್ಕಲ್ ಹತ್ರ ಬರುತ್ತೆ. ಅಲ್ಲಿ ಮಾತ್ರ ಮಸ್ತ್ ಟೇಸ್ಟ್. ಸೊ ನೀವು ಆ ಸರೌಂಡಿಂಗಲ್ಲಿ ಇದ್ದರೆ ಗೊತ್ತಾಗುತ್ತೆ, ನೀವು ಟೇಸ್ಟ್ ಮಾಡಿರ್ತೀರ. ಬಟ್ ನಾನಿಲ್ಲಿ ಫಸ್ಟ್ ಟೈಮು ಟೇಸ್ಟ್ ಓಕೆ ಅಂತಲೇ ಹೇಳ್ಬೋದು. ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿತ್ತು ಅನ್ನೋದಿದ್ರೆ ಬೇರೆ ಏನೂ ಇಲ್ಲ, ಚೆನ್ನಾಗೇ ಇತ್ತು. ಸೊ ಇವನು ಅಷ್ಟು ತಿಂದು ಅಭ್ಯಾಸ ಇಲ್ಲ, ಬಾಯಿಗೆ ಹಾಕ್ಬಿಡಲು ಒಂಥರ ಮಾಡೋ ಪಾಪು. ಇವಳು ಚೆನ್ನಾಗಿ ತಿಂತಾಯಿದ್ದು. ಯಾಕೆಂದ್ರೆ ಡೈಲಿ ಆಗ್ತಿರ್ತೀನಲ್ಲ ನಾನು ಏನಾದ್ರೂ ಒಂದು ಅದ್ರಲ್ಲಿ ನೋಡಿ ಮಿಸ್ ಮಾಡ್ಕೊಳಲ್ಲ, ನಾನೇ ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ. ನನಗೂ ಟೈಮ್ ಆಗಿತ್ತು. ಸೊ ಫ್ರೆಂಡ್ ಬಂದ ಪಾಪ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋಕ್ಕೆ. ಬಟ್ ನಾನು ಫ್ರೆಂಡ್ಸ್ ವಿಷಯದಲ್ಲಿ ತುಂಬ ಲಕ್ಕಿ ಫೆಲೋ ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಜಾರು, ಸ್ವಲ್ಪ ಎಲ್ಲ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗು ನನಗೆ ಅಲ್ಲಿಂದ ಹೊರಡಬೇಕು ಅಂತ ಅಂದರೆ. ಸೊ ಎಲ್ಲ ಒಂದು ಕಡೆ ನೋಡಿಬಿಟ್ಟು ಬಾಯ್ ಮಾಡಿ ನೋಡಿದ್ವಿ ಓಪನ್ ಇದೆಯೋ ಮಾಲು ಹೋಗೋದಾ ಅಂತ. ಬಟ್ ಜನ ಎಲ್ಲ ಇದ್ರು ಅಂತ ಹೋದ್ವಿ. ನೋಡಂತ ಎಲ್ಲ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ಬಂದು ಸೆಲ್ಫಿ ಒಂದು ಬರ್ತಾರೆ ಅಂದರೆ ಇಷ್ಟೊತ್ತಾದರೆ, ಇಲ್ಲ ಅಂತಂದರೆ ನೋಡಿ ಎಲ್ಲ ಕ್ಲೋಸ್ ಆಗಿದೆ. ಓಪನ್ ಇದೆ, ಒಂದು ವಿಸಿಟ್ ಕೊಡುವ ಅಂತ ಬಂದ್ವಿ, ಬಟ್ ಏನೂ ಇಲ್ಲ. ಹಂಗಾಗಿ ರಿಟರ್ನ್ ಬೇಡ ಅಂತ ಅಂದ್ಕೊಂಡು ಹೊರಟು. ಇನ್ನೇನು ಮಾಡೋದು, ಮಕ್ಕ ನೋಡ್ಕೊಂಡು ಬಾಯ್ ಶಿವಮೊಗ್ಗ.